ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಟೀಚರ್ಸ್ ಕ್ಲಾಸ್ ರೂಮಿನಲ್ಲಿ ಮಕ್ಕಳ ಜೊತೆ ಮಾತನಾಡೋದಕ್ಕೆ ಉಪಯೋಗಿಸಬಹುದಾದಂಥ ಕೆಲವೊಂದು ವಾಕ್ಯಗಳನ್ನು ಹೇಳ್ಕೊಡ್ತೀನಿ. ನನ್ನ ಹತ್ರ ಕೆಲವು ಜನ ರಿಕ್ವೆಸ್ಟ್ ಮಾಡಿದ್ರು ಈ ರೀತಿಯ ವಿಡಿಯೋವನ್ನು ಮಾಡಿ ಅಂತ. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಾಕ್ಯಗಳು ಹಲವಾರಿದೆ, ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಹಾಕ್ಕೊಳ್ಳೋದಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ತುಂಬ ಇನ್ಫಾರ್ಮೇಷನ್ ಆಗುತ್ತೆ. ಅದಕ್ಕೋಸ್ಕರ ಪಾರ್ಟ್ 1 ಅಂತ ಮಾಡ್ತಾ ಇದ್ದೀನಿ. ನಿಮಗೆ ಪ್ರಯೋಜನ ಆಗುತ್ತೆ ಅಂತಿದ್ರೆ ನಾನು ಪಾರ್ಟ್ 2 ಮುಂದೆ ಮಾಡ್ತೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಗ್ರೀಟ್ ಮಾಡುವಂಥದ್ದು, ಕ್ಲಾಸನ್ನು ನಿಮ್ಮ ಸ್ಟೂಡೆಂಟ್ಸನ್ನು ಗ್ರೀಟ್ ಮಾಡುವಂಥದ್ದು. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಸಮಯಕ್ಕೆ ಅನುಗುಣವಾಗಿ ಒಂದನ್ನು ಉಪಯೋಗಿಸ್ಕೊಳ್ಬೇಕು. ನೀವು ನೋಡಿ, ಗುಡ್ ಮಾರ್ನಿಂಗ್ ಕ್ಲಾಸ್ ಅಂತ ಹೇಳ್ಬೋದು, ಇಲ್ಲ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು, ಇಲ್ಲ ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಿಮಗೆ ಯಾವುದು ಸೂಟ್ ಆಗುತ್ತೋ, ನಿಮಗೆ ಯಾವುದು ಸೂಕ್ತ ಆಗುತ್ತೋ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು. ನೆಕ್ಸ್ಟ್ ನೋಡಿ, ನೀವು ಹೊಸ ಟೀಚರ್ ಆಗಿದ್ದರೆ ನೀವು ನಿಮ್ಮ ಹೆಸರನ್ನು ಹೇಳಿ ನಿಮ್ಮನ್ನು ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀರಾ. ನಂತರ ನೀವು ಯಾವ ಸಬ್ಜೆಕ್ಟನ್ನು ಟೀಚ್ ಮಾಡ್ತೀರಾ ಅನ್ನೋದನ್ನು ಹೇಳ್ತೀರಾ. ಮೈ ನೇಮ್ ಈಸ್ ದೀಪಾ, ಐ ಆಮ್ ಯುವರ್ ನ್ಯೂ ಇಂಗ್ಲಿಷ್ ಟೀಚರ್. ನನ್ನ ಹೆಸರು ದೀಪಾ, ನಾನು ನಿಮ್ಮ ಹೊಸ ಇಂಗ್ಲಿಷ್ ಟೀಚರ್. ಇಲ್ಲಿ ಇಂಗ್ಲಿಷ್ ಬದಲಾಗಿ ನೀವು ಯಾವ ಸಬ್ಜೆಕ್ಟನ್ನು ಹೇಳ್ಕೊಡ್ತೀರಾ ಅದನ್ನು ಹಾಕೊಂಡ್ರೆ ಆಯಿತು. ಹೌ ಆರ್ ಯು ಆಲ್, ಎಲ್ಲ ಹೇಗಿದ್ದೀರಾ ಅಂತ ನೀವು ಕೇಳಬಹುದು. ನೀವು ಯಾರ್ದಾದ್ರೂ ಹೆಸರು ತಿಳ್ಕೊಳ್ಬೇಕು ಅಂತಿದ್ರೆ ವಾಟ್ ಈಸ್ ಯೋರ್ ನೇಮ್, ನಿನ್ನ ಹೆಸರೇನು? ತುಂಬ ಕಾಮನ್ ಆದಂಥ ಪ್ರಶ್ನೆ. ಇಲ್ಲ ನೀವು ಈ ರೀತಿ ಕೂಡ ಹೇಳ್ಬೋದು, ಪ್ಲೀಸ್ ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್, ದಯವಿಟ್ಟು ನಿಮ್ಮ ಪರಿಚಯವನ್ನು ಹೇಳಿ. ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್, ಇವತ್ತಿನ ಪಾಠವನ್ನು ಶುರು ಮಾಡೋಣ. ಲೆಟ್ಸ್ ಬಿಗಿನ್ ಅವರ್ ಲೆಸನ್ ನಾವ್. ಇನ್ನೊಂದು ರೀತಿ ಕೂಡ ಹೇಳ್ಬೋದು, ಈಗ ನಮ್ಮ ಪಾಠವನ್ನು ಶುರು ಮಾಡೋಣ. ಇದೆರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್ ಅಂತ ಹೇಳ್ಬೋದು, ಲೆಟ್ಸ್ ಬಿಗಿನ್ ಅವರ್ ಲೆಸನ್ ನಾವು, ಹೇಗೆ ಬೇಕಾದರೂ ಹೇಳ್ಬೋದು. ಇಲ್ಲ ನೋಡಿ, ನೀವು ಈ ರೀತಿ ಕೂಡ ಕೇಳಬಹುದು, ಶಾಲ್ ವಿ ಸ್ಟಾರ್ಟ್, ಶುರು ಮಾಡೋಣವಾ? ಆಮ್ ಐ ಆಡಿಬಲ್, ನಾನು ಹೇಳೋದು ಕೇಳಿಸ್ತಿದ್ಯಾ? ಇದನ್ನು ಹೆಚ್ಚಾಗಿ ಆನ್ಲೈನ್ ಕ್ಲಾಸಲ್ಲಿ ಯೂಸ್ ಮಾಡ್ತಾರೆ. ಕೆಲವೊಂದು ಸರಿ ಏನಾಗುತ್ತೆ, ಇಂಟರ್ನೆಟ್ ಪ್ರಾಬ್ಲಮ್ ಇರುತ್ತೆ ಅಥವಾ ಏನಾದರೂ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ನಿಮಗೆ ಗೊತ್ತಾಗೋದಿಲ್ಲ ಆ ಕಡೆ ಅವರಿಗೆ ಕೇಳಿಸೋರಿಗೆ ಸರಿಯಾಗಿ ಕೇಳಿಸ್ತಿದೆಯೋ ಇಲ್ವೋ ಅಂತ. ನಿಮಗೆ ಸರಿ ಇದೆ ಅನಿಸುತ್ತೆ, ಬಟ್ ಯಾರಿಗೆ ಗೊತ್ತಲ್ಲ ಅವರಿಗೆ ಕೇಳಿಸ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ ನಮಗೆ. ಅವಾಗ ನೀವು ಮೇಕ್ ಶ್ಯೂರ್ ಮಾಡ್ಕೊಳ್ತೀರಾ, ಆಮ್ ಐ ಆಡಿಬಲ್, ನಾನು ಹೇಳೋದು ಕೇಳಿಸ್ತಾ ಇದೆಯಾ ಅಂತ. ನೀವು ಕ್ಲಾಸ್ ರೂಮಲ್ಲಿ ಕೂಡ ಯೂಸ್ ಮಾಡಬಹುದು. ಕೆಲವೊಂದು ಸರಿ ಏನಾಗುತ್ತೆ, ನೀವು ಹೇಳೋದು ಲಾಸ್ಟ್ ಬೆಂಚ್ ತನಕ ಕೇಳಿಸ್ತಾ ಇರೋದಿಲ್ಲ, ಆವಾಗ ಕೂಡ ನೀವು ಶ್ಯೂರ್ ಮಾಡ್ಕೊಳ್ಬಹುದು, ಆಮ್ ಐ ಆಡಿಬಲ್ ಅಂತ ಹೇಳ್ಬಿಟ್ಟು. ಪ್ಲೀಸ್ ಸೆಟಲ್ ಡೌನ್ ಎವ್ರಿಬಡಿ, ದಯವಿಟ್ಟು ನಿಮ್ಮ ಸ್ಥಳಗಳಲ್ಲಿ ಹೋಗಿ ಕುಳಿತುಕೊಳ್ಳಿ. ಕ್ಲಾಸ್ ಶುರು ಮಾಡೋ ಮೊದಲು ನೀವು ಹೇಳ್ತೀರಾ ಎಲ್ಲ ಸೆಟಲ್ ಡೌನ್ ಆಗಿ, ಎಲ್ಲ ನಿಮ್ಮ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳಿ. ಪ್ಲೀಸ್ ಸ್ಟಾಪ್ ಟಾಕಿಂಗ್, ದಯವಿಟ್ಟು ಮಾತನಾಡೋದನ್ನು ನಿಲ್ಲಿಸಿ. ಆರ್ ಯು ಆಲ್ ರೆಡಿ, ನೀವೆಲ್ಲರೂ ರೆಡಿನಾ? ನೀವು ಕ್ಲಾಸ್ ಶುರು ಮಾಡೋ ಮೊದಲು ಕೇಳಬಹುದು, ಇಲ್ಲ ನೀವೇನಾದರೂ ಟೆಸ್ಟ್ ಎಕ್ಸಾಮ್ ಇದ್ದರೆ ಅದರ ಮೊದಲು ಕೂಡ ಕೇಳಬಹುದು, ಆರ್ ಯು ಆಲ್ ರೆಡಿ? ಅಥವಾ ಏನಾದರೂ ಒಂದು ಆಕ್ಟಿವಿಟಿ ಕೊಡೋದಾದರೆ ಆವಾಗ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು. ಪ್ಲೀಸ್ ಬಿ ಕ್ವಾಯಟ್, ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಳಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸರಿ, ಹಾಗಾದರೆ ಶುರು ಮಾಡೋಣ.
Today we are going to study about solar system. ಇವತ್ತು ನಾವು ಸೌರಮಂಡಲದ ಬಗ್ಗೆ ಓದಲಿದ್ದೇವೆ. ಇಲ್ಲಿ ಸೋಲಾರ್ ಸಿಸ್ಟಮ್ ಬಗ್ಗೆ ನೀವು ಯಾವ ಟಾಪಿಕ್ನ ಯಾವ ವಿಷಯವನ್ನು ಹೇಳ್ಕೊಡ್ತೀರಾ ಅದನ್ನು ಹಾಕೊಂಡ್ರೆ ಆಯ್ತು. ಪ್ಲೀಸ್ ಪೇ ಅಟೆನ್ಷನ್ ಹಿಯರ್. ದಯವಿಟ್ಟು ಇಲ್ಲಿ ಗಮನ ಕೊಡಿ. ವೇರ್ ಹ್ಯಾವ್ ಯು ಬೀನ್? ನೀನು ಎಲ್ಲಿದ್ದೆ? ನೋಡಿ, ಯಾರೋ ಒಬ್ಬ ಸ್ಟೂಡೆಂಟ್ ಲೇಟ್ ಆಗಿ ಬರ್ತಾನೆ ಅಥವಾ ಬರ್ತಾಳೆ. ನೀವು ಕೇಳ್ತೀರಾ ವೇರ್ ಹ್ಯಾವ್ ಯು ಬೀನ್? ಎಲ್ಲಿದ್ದೆ ನೀನು? ವೈ ಆರ್ ಯು ಲೇಟ್? ನೀನು ಬರುವುದು ಯಾಕೆ ತಡ ಆಯಿತು? ಪ್ಲೀಸ್ ಕಮ್ ಇನ್. ದಯವಿಟ್ಟು ಒಳಗೆ ಬನ್ನಿ. ಕೆಲವೊಂದ್ಸರಿ ನೀವು ಕ್ಲಾಸಿಗೆ ಮೊದಲು ಹೋಗಿರ್ತೀರಾ, ನಂತರ ಕೆಲವೊಂದು ಸ್ಟೂಡೆಂಟ್ಸ್ ಬರ್ತಾರೆ. ನೀವು ಹೇಳ್ತೀರಾ ಪ್ಲೀಸ್ ಕಮ್ ಇನ್. ಲುಕ್ ಅಟ್ ದ ಬೋರ್ಡ್. ಬೋರ್ಡ್ ನೋಡಿ. ಓಪನ್ ಯೋರ್ ಬುಕ್ಸ್. ನಿಮ್ಮ ಪುಸ್ತಕಗಳನ್ನು ಓಪನ್ ಮಾಡಿ. ಗೋ ಟು ಪೇಜ್ ನಂಬರ್ 9. ಪುಟ ಸಂಖ್ಯೆ 9ಕ್ಕೆ ಹೋಗಿ. ಕ್ಲೋಸ್ ಯೋರ್ ಬುಕ್ಸ್. ನಿಮ್ಮ ಪುಸ್ತಕಗಳನ್ನು ಮುಚ್ಚಿ. ರಿಪೀಟ್ ಆಫ್ಟರ್ ಮೀ. ನಾನು ಹೇಳಿದ ನಂತರ ಹೇಳಿ. ಏನು ಮಾಡಬೇಕು? ನಾನು ಹೇಳಿದ ನಂತರ ಅವರು ರಿಪೀಟ್ ಮಾಡಬೇಕು. ರಿಪೀಟ್ ಆಫ್ಟರ್ ಮೀ. ಇದನ್ನು ನೀವು ಹೆಚ್ಚಾಗಿ ಸಣ್ಣ ಮಕ್ಕಳ ಜೊತೆ ಉಪಯೋಗಿಸ್ತೀರ. ಸ್ಟೂಡೆಂಟ್ಸ್ ದೊಡ್ಡವರಿದ್ದರೆ ನೀವು ಅವ್ರ ಜೊತೆ ಇದನ್ನು ಹೇಳೋದು ಕಡಿಮೆ ಅಲ್ವಾ? ಅವರಿಗೆ ರಿಪೀಟ್ ಮಾಡೋದಕ್ಕೆ ಹೇಳುವಂಥ ಅವಕಾಶ ಕಡಿಮೆ. ಹಾಗಾಗಿ ನೀವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡೋದಾದರೆ ನೀವು ಇದನ್ನು ಉಪಯೋಗಿಸ್ಕೊಳ್ಬಹುದು. ರಿಪೀಟ್ ಆಫ್ಟರ್ ಮೀ. ಸ್ಟ್ಯಾಂಡ್ ಅಪ್ ಪ್ಲೀಸ್. ದಯವಿಟ್ಟು ಎದ್ದು ನಿಲ್ಲಿ. ಸಿಟ್ ಡೌನ್ ಪ್ಲೀಸ್. ದಯವಿಟ್ಟು ಕೂತ್ಕೊಳ್ಳಿ. ರೀಡ್ ದ ಫಸ್ಟ್ ಪ್ಯಾರಾಗ್ರಾಫ್. ಮೊದಲ ಪ್ಯಾರಾಗ್ರಾಫ್ ಓದಿ. ಶೋ ಮೀ ಯೋರ್ ನೋಟ್ಬುಕ್. ನಿನ್ನ ನೋಟ್ಬುಕ್ ನನಗೆ ತೋರಿಸು. ವೇರ್ ಇಸ್ ಯೋರ್ ಬುಕ್? ನಿನ್ನ ಪುಸ್ತಕ ಎಲ್ಲಿ? ರೇಸ್ ಯೋರ್ ಹ್ಯಾಂಡ್ಸ್. ನಿಮ್ಮ ಕೈಗಳನ್ನು ಎತ್ತಿ. ನೀವು ಏನಾದರೂ ಪ್ರಶ್ನೆ ಕೇಳಿದರೆ ಅಥವಾ ಏನಾದರೂ ಕಂಪ್ಲೀಟ್ ಮಾಡಿದ್ದೀರಾ ಅಂತಿದ್ರೆ ನೀವು ಕೇಳ್ತೀರಾ ರೇಸ್ ಯೋರ್ ಹ್ಯಾಂಡ್ಸ್. ಯಾರೆಲ್ಲ ಮಾಡಿದ್ದೀರಾ? ರೇಸ್ ಯೋರ್ ಹ್ಯಾಂಡ್ಸ್ ಅಂತ ನೀವು ಹೇಳ್ತೀರಾ. ಹೂ ವುಡ್ ಲೈಕ್ ಟು ರೀಡ್? ಯಾರಿಗೆ ಓದಲು ಇಷ್ಟ ಇದೆ? ಕ್ಯಾನ್ ಯು ಆಲ್ ಸಿ ದ ಬೋರ್ಡ್? ನಿಮ್ಗೆಲ್ರಿಗೂ ಬೋರ್ಡ್ ಕಾಣಿಸ್ತಾ ಇದೆಯಾ? ವಿಶೇಷವಾಗಿ ಆನ್ಲೈನ್ ಕ್ಲಾಸ್ ಮಾಡಬೇಕಂದ್ರೆ ಕೇಳಬೇಕಾದಂಥ ಇಂಪಾರ್ಟೆಂಟ್ ಪ್ರಶ್ನೆ. ಕೆಲವೊಂದು ಸರಿ ಗೊತ್ತಾಗೋದಿಲ್ಲ ಬೋರ್ಡ್ ಮೇಲೆ ಬರೆದಿದ್ದು ಕಾಣಿಸ್ತಾ ಇದೆಯಾ ಅಥವಾ ಬೋರ್ಡ್ ಸರಿಯಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ. ಹಾಗಾಗಿ ನಾವು ಮೇಕ್ ಶ್ಯೂರ್ ಮಾಡ್ಕೊಳ್ಬೇಕು. ಕ್ಯಾನ್ ಯು ಆಲ್ ಸಿ ದ ಬೋರ್ಡ್ ಅಂತ ಕೇಳಿಬಿಟ್ಟು ಮೇಕ್ ಶ್ಯೂರ್ ಮಾಡ್ಕೊಳ್ತೀರ. ಕ್ಯಾನ್ ಯು ಆಲ್ ಸಿ ಮೈ ಸ್ಕ್ರೀನ್? ನಿಮಗೆಲ್ರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಿದೆಯಾ? ಇದು ಕೂಡ ನೀವು ಆನ್ಲೈನ್ ಕ್ಲಾಸ್ನಲ್ಲಿ ಉಪಯೋಗಿಸ್ತೀರ. ಕೆಲವೊಂದು ಸರಿ ನಿಮಗೆ ನಿಮ್ಮ ಸ್ಕ್ರೀನನ್ನು ಶೇರ್ ಮಾಡಬೇಕಾಗುತ್ತೆ ಅಲ್ವಾ? ಆವಾಗ ನೀವು ಈ ಪ್ರಶ್ನೆಯನ್ನು ಕೇಳ್ಬೋದು. ರೈಟ್ ಇಟ್ ಡೌನ್ ಇನ್ ಯೋರ್ ನೋಟ್ಬುಕ್. ನಿಮ್ಮ ನೋಟ್ ಪುಸ್ತಕದಲ್ಲಿ ಇದನ್ನು ಬರ್ಕೊಳ್ಳಿ. ಪ್ಲೀಸ್ ರೈಟ್ ಇಟ್ ಡೌನ್. ದಯವಿಟ್ಟು ಇದನ್ನು ಬರ್ಕೊಳ್ಳಿ. ಕಮ್ ಹಿಯರ್ ಪ್ಲೀಸ್. ದಯವಿಟ್ಟು ಇಲ್ಲಿ ಬಾ. ಇಲ್ಲಿ ನೋಡಿ, ಪ್ಲೀಸ್ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬಿಟ್ಬಿಡ್ಬೋದು. ನೀವು ಯಾವ ರೀತಿಯಲ್ಲಿ ಮಾತನಾಡ್ತೀರಾ ಅದಕ್ಕೆ ತಕ್ಕ ಹಾಗೆ. ಪ್ಲೀಸ್ ಹಾಕ್ಕೊಂಡ್ರೆ ಸ್ವಲ್ಪ ಪೊಲೈಟ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಇಟ್ಸ್ ಅಪ್ ಟು ಯು ಆಯ್ತಲ್ಲ. ಪ್ಲೀಸ್ ಕಮ್ ಆ್ಯಂಡ್ ರೈಟ್ ಇಟ್ ಆನ್ ದ ಬೋರ್ಡ್. ದಯವಿಟ್ಟು ಬಂದು ಬೋರ್ಡ್ ಮೇಲೆ ಬರೆಯಿರಿ. ನಾವು ವಿ ವಿಲ್ ಗೋ ಆನ್ ಟು ದ ನೆಕ್ಸ್ಟ್ ಎಕ್ಸಸೈಸ್ ಅಥವಾ ನಾವು ವಿ ವಿಲ್ ಗೋ ಆನ್ ಟು ದ ನೆಕ್ಸ್ಟ್ ಆಕ್ಟಿವಿಟಿ. ಈಗ ನಾವು ಮುಂದಿನ ಎಕ್ಸಸೈಸ್ ಅಥವಾ ಮುಂದಿನ ಆಕ್ಟಿವಿಟಿಗೆ ಹೋಗೋಣ. ನೆಕ್ಸ್ಟ್ ಒನ್ ಪ್ಲೀಸ್. ಮುಂದಿನದ್ದು. ಈಗ ನೋಡಿ, ನೀವು ಒಬ್ಬರ ಹತ್ರ ಓದೋದಿಕ್ಕೆ ಹೇಳ್ತೀರಾ. ಅವರು ಒಂದನ್ನು ಓದ್ತಾರೆ, ಒಂದು ವಾಕ್ಯವನ್ನು ಓದೋದಿಕ್ಕೆ ಹೇಳ್ತೀರಾ ಅಂದ್ಕೊಳ್ಳೋಣ. ಅವರು ಒಂದು ವಾಕ್ಯವನ್ನು ಓದ್ತಾರೆ. ಅವಾಗ ನಿಮ್ಗೆ ಅನ್ಸುತ್ತೆ ಅದೆಲ್ಲ ಓದಬೇಕಾಗಿರೋದು ಅಂತ. ಅವಾಗ ನೀವು ಹೇಳ್ತೀರಾ ನೆಕ್ಸ್ಟ್ ಒನ್ ಪ್ಲೀಸ್. ಮುಂದಿನದ್ದು ಓದು. ನೆಕ್ಸ್ಟ್ ಒನ್ ಪ್ಲೀಸ್ ಅಂತ ನೀವು ಹೇಳ್ತೀರಾ. ಡು ಯು ಹ್ಯಾವ್ ಎನಿ ಕ್ವೆಶನ್ಸ್? ನಿಮಗೇನಾದರೂ ಪ್ರಶ್ನೆಗಳಿವೆಯೇ?
ವಾಟ್ಸ್ ಯುವರ್ ಆನ್ಸರ್? ನಿನ್ನ ಉತ್ತರವೇನು? ಡಿಡ್ ಯು ಅಂಡರ್ಸ್ಟ್ಯಾಂಡ್? ನಿಮಗೆ ಅರ್ಥ ಆಯ್ತಾ? ಅಥವಾ ಈ ರೀತಿ ಕೂಡ ಕೇಳಬಹುದು, ಡು ಯು ಗೆಟ್ ಇಟ್? ನಿಮಗೆ ಅರ್ಥ ಆಗ್ತಿದೆಯಾ? ಇದೆಲ್ಲ ಏನಕ್ಕೆ ಉಪಯೋಗಿಸ್ತೀವಿ ನಾವು? ಕ್ಲಾಸ್ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಿದೆಯಾ, ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತಿದೆಯಾ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ನೀವು ಅವಾಗವಾಗ ಕೇಳ್ತಾ ಇರ್ತೀರಾ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಡು ಯು ಗೆಟ್ ಇಟ್? ಆರ್ ಯು ವಿತ್ ಮೀ? ಏನು ಹಾಗಂದ್ರೆ ನಾನು ಇಷ್ಟರವರೆಗೆ ಹೇಳಿದ್ದೆಲ್ಲ ಅರ್ಥ ಆಯ್ತಾ, ಅಂದ್ರೆ ನಾನು ಹೇಳ್ತಾ ಇರೋದನ್ನ ನಿಮಗೆ ಫಾಲೋ ಮಾಡೋದಕ್ಕೆ ಸಾಧ್ಯವಾಗ್ತಾ ಇದೆಯಾ ಅಂತ ನೀವು ಚೆಕ್ ಮಾಡ್ತಿದ್ದೀರಾ. ಆರ್ ಯು ವಿತ್ ಮೀ ಅಂತ ಹೇಳಿದ್ರೆ ಅರ್ಥ, ನೀವು ಹೇಳೋದನ್ನ ಸ್ಟೂಡೆಂಟ್ಸ್ಗೆ ಫಾಲೋ ಮಾಡೋದಕ್ಕೆ ಆಗ್ತಿದ್ಯಾ ಇಲ್ವೋ ಅಂತ ನೀವು ಚೆಕ್ ಮಾಡ್ತಿದ್ದೀರಾ. ಸಾರಿ, ವಾಟ್ ವಾಸ್ ದ ಕ್ವೆಶ್ಚನ್? ಕ್ಷಮಿಸಿ, ಏನು ಪ್ರಶ್ನೆ? ನೋಡಿ, ನಿಮ್ಮ ಸ್ಟೂಡೆಂಟ್ ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಮ ಹತ್ರ, ನಿಮ್ಗೇನೋ ಸರಿ ಕೇಳಿಸ್ಲಿಲ್ಲ ಅಥವಾ ನಿಮ್ಗೇನು ಅಂತ ಗೊತ್ತಾಗ್ಲಿಲ್ಲ, ನೀವು ಹೇಳ್ತೀರಾ ಸಾರಿ, ವಾಟ್ ವಾಸ್ ದ ಕ್ವೆಶ್ಚನ್? ಡಸ್ ಎನಿವನ್ ನೋ ದ ಆನ್ಸರ್? ಯಾರಿಗಾದ್ರೂ ಉತ್ತರ ಗೊತ್ತಾ? ಗೋ ಬ್ಯಾಕ್ ಟು ಯೋರ್ ಸೀಟ್ಸ್. ನಿಮ್ಮ ಜಾಗಕ್ಕೆ ಹೋಗಿ. ಪ್ಲೀಸ್ ಸ್ಟಾಪ್ ರೈಟಿಂಗ್. ದಯವಿಟ್ಟು ಬರೆಯೋದನ್ನ ನಿಲ್ಲಿಸಿ. ಟೈಮ್ ಈಸ್ ಅಪ್. ಸಮಯ ಮುಗೀತು. ಕೆಲವೊಂದ್ಸರಿ ನೀವು ಒಂದು ಎಕ್ಸಸೈಸ್ ಅಥವಾ ಆಕ್ಟಿವಿಟಿಗೆ ಇಷ್ಟೊತ್ತ ಟೈಮ್ ಕೊಟ್ಟಿರ್ತೀರ, ಆ ಟೈಮ್ ಮುಗಿದ ತಕ್ಷಣ ನೀವು ಹೇಳ್ತೀರಾ ಟೈಮ್ ಈಸ್ ಅಪ್, ಈಗೆಲ್ಲರೂ ನಿಲ್ಲಿಸಿ, ಬರೆಯೋದನ್ನ ನಿಲ್ಲಿಸಿ, ಪ್ಲೀಸ್ ಸ್ಟಾಪ್ ರೈಟಿಂಗ್ ಅಂತ ನೀವು ಹೇಳ್ತೀರಾ. ಎನಿ ವಾಲಂಟಿಯರ್ಸ್? ನೋಡಿ, ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ನೀವು ಕೆಲವೊಂದ್ಸರಿ ಕ್ಲಾಸ್ನಲ್ಲಿ ಏನಾದರೂ ಆಕ್ಟಿವಿಟಿ ತರ ಮಾಡ್ತೀರಾ, ನಿಮ್ಗೆ ಯಾರ್ದಾದ್ರೂ ಸಹಾಯ ಬೇಕಿರುತ್ತೆ, ಅಥವಾ ಅವಾಗ ನೀವು ಹೇಳ್ತೀರಾ ಯಾರಾದ್ರೂ ಮುಂದೆ ಬರ್ತೀರಾ? ಎನಿ ವಾಲಂಟಿಯರ್ಸ್ ಅಂದ್ರೆ ನೀವು ಯಾರನ್ನು ಪಿಕ್ ಮಾಡೋದಿಲ್ಲ, ಯಾರಾದ್ರೂ ಅವ್ರದ್ದೇ ಇಂಟ್ರೆಸ್ಟ್ ಅಲ್ಲಿ ಮುಂದೆ ಬರ್ತಾರಾ ಅಂತ ನೀವು ಕೇಳ್ತಿದ್ದೀರಾ. ಎನಿ ವಾಲಂಟಿಯರ್ಸ್? ರೇಸ್ ಯೋರ್ ಹ್ಯಾಂಡ್ ವೆನ್ ಐ ಕಾಲ್ ಯೋರ್ ನೇಮ್. ನಾನು ನಿಮ್ಮ ಹೆಸರು ಕರೆದಾಗ ಕೈ ಎತ್ತಿ. ಈಸ್ ಎನಿವನ್ ಆಬ್ಸೆಂಟ್ ಟುಡೇ? ಇವತ್ತು ಯಾರಾದ್ರೂ ಆಬ್ಸೆಂಟ್ ಇದ್ದಾರಾ? ಯಾರಾದ್ರೂ ಬರದೇ ಇರೋರಿದ್ದಾರಾ? ವೈ ವೇರ್ ಯು ಆಬ್ಸೆಂಟ್ ಯೆಸ್ಟರ್ಡೇ? ನೀನು ನಿನ್ನೆ ತರಗತಿಗೆ ಯಾಕೆ ಬಂದಿಲ್ಲ? ಪುಟ್ ಯೋರ್ ಬುಕ್ಸ್ ಅವೇ. ಪುಸ್ತಕಗಳನ್ನು ಅವುಗಳ ಜಾಗದಲ್ಲಿ ಇಡಿ. ಕೆಲವೊಂದ್ಸರಿ ಏನಾಗುತ್ತೆ, ಕ್ಲಾಸ್ ರೂಮ್ ನಲ್ಲಿ ಪುಸ್ತಕ ಇಡೋದಿಕ್ಕೆ ಅಂತ ಜಾಗ ಇರುತ್ತೆ ಅಲ್ವಾ? ಸಣ್ಣ ಮಕ್ಕಳ ಕೇಸಲ್ಲಿ ಮೋಸ್ಟ್ಲಿ, ದೊಡ್ಡವರಾದ್ರೆ ಅವ್ರ ಪುಸ್ತಕವನ್ನು ಅವರೇ ತಗೊಂಡು ಹೋಗ್ತಾರೆ ಅಲ್ವಾ? ಈ ಸಣ್ಣ ಮಕ್ಕಳ ಕೇಸ್ ಆದ್ರೆ, ಆ ರೀತಿಯ ಸಿಚುವೇಶನ್ ಆದ್ರೆ ನೀವೇನ್ ಮಾಡ್ತೀರಾ? ಮಕ್ಕಳ ಹತ್ರ ಹೇಳ್ತೀರಾ ಬುಕ್ಸ್ ಅನ್ನೆಲ್ಲ ಅದ್ರ ಜಾಗದಲ್ಲಿ ಇಡಿ. ಪುಟ್ ಯೋರ್ ಬುಕ್ಸ್ ಅವೇ. ಹೌ ವಾಸ್ ಯೋರ್ ಎಕ್ಸಾಮ್? ನಿಮ್ಮ ಪರೀಕ್ಷೆ ಹೇಗಿತ್ತು? ಹ್ಯಾವ್ ಯು ಆಲ್ ಫಿನಿಶ್ಡ್ ರೈಟಿಂಗ್? ನೀವೆಲ್ಲರೂ ಬರೆದು ಮುಗಿಸಿದ್ದೀರಾ? ಪ್ಲೀಸ್ ನೋಟ್ ದಿಸ್ ಡೌನ್. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ. ನೀವೇನೋ ಪಾಠ ಮಾಡ್ತಿರ್ತೀರಾ, ಇಂಪಾರ್ಟೆಂಟ್ ವಿಷಯ ಇರುತ್ತೆ, ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ, ನೀವು ಹೇಳ್ತೀರಾ ಪ್ಲೀಸ್ ನೋಟ್ ದಿಸ್ ಡೌನ್. ಇದು ಇಂಪಾರ್ಟೆಂಟ್ ಪಾಯಿಂಟ್, ಪ್ಲೀಸ್ ನೋಟ್ ದಿಸ್ ಡೌನ್ ಅಂತ ಹೇಳ್ತೀರಾ. ಪ್ಲೀಸ್ ಟೇಕ್ ದಿಸ್ ಡೌನ್. ಇದನ್ನ ಬರ್ಕೊಳ್ಳಿ ಅಂತ ನೀವು ಹೇಳ್ತೀರಾ. ಲಿಸನ್ ಕೇರ್ಫುಲಿ. ಗಮನವಿಟ್ಟು ಕೇಳಿ. ಎನಿ ಕ್ವೆಶನ್ಸ್? ಏನಾದರೂ ಪ್ರಶ್ನೆಗಳಿವೆಯಾ? ಎನಿ ಕ್ವೆಶನ್ಸ್? ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿತಾ ಇರುವಂತಹ ಕೆಲವೊಂದು ವಾಕ್ಯಗಳು ಕ್ಲಾಸ್ ರೂಮ್ನಲ್ಲಿ ಉಪಯೋಗಿಸೋದಕ್ಕೆ ಟೀಚರ್ಸ್ಗಳಿಗಾಗಿ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.